ಆನೆಗಳ ಕಿವಿಗಳು, ಕಾಲುಗಳು ಅಷ್ಟ್ಯಾಕೆ ಅದರ ಲದ್ದಿ ಮೇಲೂ ಮಾಡಿರೋ ಒಂದು ರಿಸರ್ಚ್ ಪೇಪರ್ಗೆ ಅಂತಾರಾಷ್ಟ್ರೀಯ ವಿಜ್ಞಾನ ಪ್ರಶಸ್ತಿ ಸಿಗುತ್ತೆ ಅಂದ್ರೆ ನಂಬ್ತೀರಾ? ಖಂಡಿತ ನಂಬಲೇಬೇಕು. ಆದರೆ ಇಂಥ ಒಂದು ಪ್ರಶಸ್ತಿ ಸಿಗೋದಕ್ಕೂ ಮೊದಲು ಇದರ ಸಂಶೋಧನೆಯ ಹಿಂದೆ ಇದ್ದ ವಿಜ್ಞಾನಿಯನ್ನ ಟೆಲಿವಿಷನ್ ಶೋಗಳಲ್ಲಿ, ದೇವಾಲಯದ ಪ್ರಾಂಗಣಗಳಲ್ಲಿ ಮತ್ತು ವೃತ್ತಪತ್ರಿಕೆಗಳಲ್ಲಿ ಚೇಷ್ಟೆ ಮಾಡಲಾಗಿತ್ತು. ವಾಸ್ತವದಲ್ಲಿ ಈ ವಿಜ್ಞಾನಿ ಆನೆಗಳನ್ನ ವಿನಾಶದಿಂದ ರಕ್ಷಿಸಿದ್ರು. ಹಿಂದೆ ಎಂದೂ ಕೇಳದೇ ಇರೋ ಅಪರೂಪದ, ವಿನೋದವಾದ ಮತ್ತು ಆಶ್ಚರ್ಯಕರವಾಗಿ ಪ್ರಭಾವಶಾಲಿಯೂ ಆದ ವೈಜ್ಞಾನಿಕ ಕಥೆಗಳಲ್ಲಿ ಒಂದನ್ನ ಈಗ ಕೇಳೋಣ. ಇದು ಡಾಕ್ಟರ್ ಕೆ.ಪಿ. ಶ್ರೀಕುಮಾರ್ ಅವರ ಇಗ್ ನೊಬೆಲ್ ಪ್ರೈಸ್ ಪ್ರಯಾಣದ ಕಥೆ. ಇವರು ಆನೆಗಳನ್ನು ಅಳತೆ ಮಾಡಿ ಅವುಗಳನ್ನು ಉಳಿಸೋದಕ್ಕೆ ಸಹಾಯ ಮಾಡಿರೋ ವ್ಯಕ್ತಿ. ನಾವೆಲ್ಲರೂ ನೊಬೆಲ್ ಪ್ರೈಸ್ ಬಗ್ಗೆ ಕೇಳಿದ್ದೀವಿ. ವಿಜ್ಞಾನ, ಸಾಹಿತ್ಯ, ಶಾಂತಿ ಮತ್ತು ಅರ್ಥಶಾಸ್ತ್ರ ಕ್ಷೇತ್ರದ ಸಾಧನೆಗೆ ಕೊಡಮಾಡೋ ಜಾಗತಿಕ ಶ್ರೇಷ್ಠತೆ ಹೊಂದಿರೋ ನಳನಳಿಸೋ ಬ್ಯಾಜ್. ಹಾಗೆ ಇನ್ನೊಂದು ಪ್ರಶಸ್ತಿ ಇದೆ, ಇಗ್ ನೊಬೆಲ್ ಪ್ರೈಸ್. ಮೊದಲು ಜನಗಳನ್ನು ನಗಿಸಿ ನಂತರ ಯೋಚಿಸೋ ಹಾಗೆ ಮಾಡೋ ಸಾಧನೆಗಳಿಗೆ ಇದನ್ನ ನೀಡಲಾಗುತ್ತೆ. ಇದೆಂಥ ವಿಚಿತ್ರ ಅಂತ ಅನ್ನಿಸ್ಬೋದು, ಆದರೆ ಮಹತ್ವವಾದ ಅಂತ ಕೇಳಿದ್ರೆ ಖಂಡಿತ ಹೌದು. 2002ರಲ್ಲಿ ಭಾರತೀಯರಾದ ಡಾಕ್ಟರ್ ಕೆ.ಪಿ. ಶ್ರೀಕುಮಾರ್ ಮತ್ತು ಜಿ. ನಿರ್ಮಲನ್ ಅವರು ಗಣಿತ ಕ್ಷೇತ್ರದಲ್ಲಿ ಭಾರತೀಯ ಆನೆಗಳ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ಲೆಕ್ಕ ಹಾಕಿದ್ದಕ್ಕಾಗಿ ಈ ಪ್ರಶಸ್ತಿಯನ್ನ ಗೆದ್ರು. ಆದರೆ ಯಾರಾದರೂ ಆನೆಯ ಮೇಲ್ಮೈ ವಿಸ್ತೀರ್ಣವನ್ನ ಯಾಕಾಗಿ ಲೆಕ್ಕ ಹಾಕಬೇಕು ಅಂತ ನೀವು ಕೇಳ್ಬೋದು. ಇಲ್ಲಿ ಸಮಸ್ಯೆ ಇರೋದು ಏನಂದ್ರೆ, ಆನೆಗಳು, ಅದರಲ್ಲೂ ಏಷ್ಯಾದ ಆನೆಗಳು ಅಳಿವಿನ ಅಂಚಿನಲ್ಲಿರೋ ಪ್ರಾಣಿಗಳು. ಅವು ಮದ ಬಂದಾಗ ಹೋರಾಟಗಳಲ್ಲಿ ಆಗಾಗ ಗಾಯಗೊಳ್ಳುತ್ತವೆ. ಅವುಗಳಿಗೆ ಚಿಕಿತ್ಸೆ ನೀಡೋದಕ್ಕೆ ಪಶುವೈದ್ಯರು ಅತ್ಯಂತ ನಿಖರತೆಯಿಂದ ಅವುಗಳನ್ನು ಶಾಂತಗೊಳಿಸೋ ಅರಿವಳಿಕೆ ಔಷಧಿನ ಕೊಡಬೇಕಾಗತ್ತೆ. ಅಗತ್ಯಕ್ಕಿಂತ ಹೆಚ್ಚು ಔಷಧಿ ಕೊಟ್ಟರೆ ಸಾವು ಸಂಭವಿಸ್ಬೋದು, ಕಡಿಮೆ ಕೊಟ್ಟರೆ ಪರಿಣಾಮಕಾರಿ ಆಗಿರಲ್ಲ. ಆದರೆ ಹಲವಾರು ಟನ್ ತೂಕದ ಪ್ರಾಣಿಗೆ ಸರಿಯಾದ ಪ್ರಮಾಣವನ್ನು ನಿರ್ಧರಿಸೋದು ಹೇಗೆ? ಅವುಗಳನ್ನು ವೇಯಿಂಗ್ ಮೆಷಿನ್ ಮೇಲೆ ಏರಿಸಿ ತೂಗೋದಕ್ಕಂತೂ ಸಾಧ್ಯ ಇಲ್ಲ. ಹೀಗಿರಬೇಕಾದ್ರೆ ಡಾಕ್ಟರ್ ಶ್ರೀಕುಮಾರ್ ಇದಕ್ಕೊಂದು ಪರಿಹಾರ ಕೊಡ್ತಾರೆ. ಒಂದು ಅಳತೆಯ ಟೇಪ್ ಬಳಸಿ ಕಂಡುಕೊಂಡಿರುವಂತಹ ಪರಿಹಾರ. ದೇವಾಲಯಗಳು, ಸರ್ಕಸ್ಗಳು ಸೇರಿ ಕೇರಳ ಅರಣ್ಯ ಇಲಾಖೆಯ ಸುಪರ್ದಿಯಲ್ಲಿದ್ದ 24 ವಯಸ್ಕ ಆನೆಗಳನ್ನು ಅವರು ಅಧ್ಯಯನ ಮಾಡಿದ್ರು. ಗಣಿತ ಮತ್ತು ಕಲ್ಪನೆಯನ್ನು ಬಳಸಿಕೊಂಡು ಅವರು ಆನೆಯ ದೇಹವನ್ನು ಜಾಮಿತೀಯ ಆಕಾರಗಳಾಗಿ ವಿಭಜಿಸಿದ್ರು. ಕಿವಿಯನ್ನ ತ್ರಿಕೋನವಾಗಿ, ಬಾಲವನ್ನ ಸಿಲಿಂಡರ್ ಆಗಿ ಹಾಗೂ ಸೊಂಡಿಲನ್ನ ಒಂದು ಸಂಕೀರ್ಣ ವಕ್ರರೇಖೆಯಾಗಿ. ಹಾಗೆ ನಿಖರವಾದ ಲೆಕ್ಕ ಸಿಗೋದಕ್ಕಾಗಿ ಅವರು ಆನೆ ಲದ್ದಿಯನ್ನು ಕೂಡ ಅಧ್ಯಯನ ಮಾಡಿದ್ರು. ಅಸಂಖ್ಯಾತ ಲೆಕ್ಕಾಚಾರಗಳ ನಂತರ ಅವರು 2 ಪ್ರಮುಖ ಅಳತೆಗಳ ಮೇಲೆ ಗಮನವನ್ನ ಕೇಂದ್ರೀಕರಿಸಿದ್ರು. ಆನೆಯ ಹೆಗಲ ಬಳಿಯ ಎತ್ತರ ಮತ್ತು ಅದರ 4 ಕಾಲುಗಳ ಸುತ್ತಳತೆ. ಇದರಿಂದ ಅವರು ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ಊಹಿಸೋದಕ್ಕೆ, ದೇಹದ ತೂಕವನ್ನ ಅಂದಾಜು ಮಾಡೋದಕ್ಕೆ ಮತ್ತು ಅಂತಿಮವಾಗಿ BMI ಅನ್ನ ಲೆಕ್ಕ ಹಾಕೋದಕ್ಕೆ ಒಂದು ಸೂತ್ರವನ್ನ ರೂಪಿಸಿದ್ರು. ಇದು ನಿಖರವಾದ ಅರಿವಳಿಕೆ ಪ್ರಮಾಣಕ್ಕೆ ದಾರಿ ಮಾಡಿಕೊಡ್ತು. ಒಂದು ಸರಳ ಐಡಿಯಾ, ಆದರೆ ಅದು ಕೊಟ್ಟಿದ್ದು ಬಹಳ ದೊಡ್ಡ ಪ್ರತಿಫಲ. ಆದರೆ ಇದನ್ನ ಅದ್ಭುತ ಅಂತ ಎಲ್ಲರೂ ಪರಿಗಣಿಸಿರಲಿಲ್ಲ. ದೇವಾಲಯದ ಭಕ್ತರು ಅವರನ್ನ ತಲೆ ತಿರುಕ ಅಂತ ಕರೆದ್ರು. ಟಿವಿ ಶೋಗಳು ಅವರ ಕೆಲಸವನ್ನ ಹಾಸ್ಯ ಮಾಡೋ ಕ್ವಿಜ್ಗಳನ್ನು ನಡೆಸಿ ಕೇರಳದಲ್ಲಿ ಮಾಡಲಾದ ಅತ್ಯಂತ ವಿಚಿತ್ರ ರಿಸರ್ಚ್ ಯಾವುದು ಅನ್ನೋವಂತಹ ಪ್ರಶ್ನೆಗಳನ್ನ ವೀಕ್ಷಕರಿಗೆ ಕೇಳಿದ್ರು. ಕಾರ್ಟೂನಿಸ್ಟ್ಗಳು ಕೂಡ ಅವರನ್ನ ಹಾಸ್ಯ ಮಾಡಿದ್ರು. ಆದರೆ ಡಾಕ್ಟರ್ ಶ್ರೀಕುಮಾರ್ ಹಿಂಜರಿಲಿಲ್ಲ. ಅವರು ತಮ್ಮ ಸಂಶೋಧನೆಯನ್ನ ಪಬ್ಲಿಷ್ ಮಾಡಿದ್ರು. ದೃಢವಾಗಿ ಅದರ ಪರವಾಗಿ ನಿಂತರು ಮತ್ತು ಅಂತಿಮವಾಗಿ ಇಗ್ ನೊಬೆಲ್ ಪ್ರೈಸ್ ಜೊತೆ ಜಾಗತಿಕ ವೇದಿಕೆಯಲ್ಲಿ ಗೌರವಿಸಲ್ಪಟ್ರು. ಕೆಲವೊಮ್ಮೆ ಪ್ರತಿಭೆಯನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಜಗತ್ತು ಸ್ವಲ್ಪ ಸಮಯ ತಗೊಳ್ಳುತ್ತೆ ಅನ್ಸುತ್ತೆ ಅಲ್ವಾ? ಅವ್ರು ನೀಡಿದ್ದ ಸೂತ್ರ ಏನು ಅನ್ನೋದನ್ನ ಈಗ ನೋಡೋಣ. ಪ್ರತಿ ವರ್ಷ 20,000ಕ್ಕೂ ಹೆಚ್ಚು ಆನೆಗಳನ್ನ ದಂತಕ್ಕಾಗಿ ಬೇಟೆಯಾಡಲಾಗತ್ತೆ. 2002ರ ಈಚೆಗೆ ಸುಮಾರು 65% ಆನೆಗಳು ನಾಶ ಆಗಿವೆ. ಡಾಕ್ಟರ್ ಶ್ರೀಕುಮಾರ್ ಅವರ ಸೂತ್ರ ಆನೆಗಳನ್ನ ನಿಜ ಅರ್ಥದಲ್ಲಿ ಕಾಪಾಡಿವೆ. ಈ ಸೂತ್ರದಿಂದಾಗಿ ಅರಣ್ಯಾಧಿಕಾರಿಗಳಿಗೆ ಆನೆಗಳನ್ನ ಸರಿಯಾದ ರೀತಿಯಲ್ಲಿ ಶಾಂತಗೊಳಿಸೋದಕ್ಕೆ ಸಾಧ್ಯ ಆಗಿದೆ. ಇದರಿಂದಾಗಿ ಆನೆಗಳ ಜೀವಗಳನ್ನ ಯಶಸ್ವಿಯಾಗಿ ಉಳಿಸೋದು ಸಹ ಸಾಧ್ಯ ಆಗಿದೆ. ದಂತ ಕಳ್ಳತನವನ್ನ ತಡೆಗಟ್ಟೋದಕ್ಕೆ
ಸಹಾಯ ಆಗಿದೆ. ಜಾಗತಿಕ ಮಟ್ಟದಲ್ಲಿ ದಂತ ಕೀಳೋದನ್ನ ನಿರ್ಬಂಧನೆ ಮಾಡಿದ್ರೂ ಸಹ ಈ ನಿರ್ದಿಷ್ಟ ಸಂಶೋಧನೆ ಆಧುನಿಕ ಹಾಗೆ ಸಾಂಪ್ರದಾಯಿಕ ಪದ್ಧತಿಗಳಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸಿದೆ. ಮುಕ್ತಾಯಗೊಳಿಸೋ ಮುನ್ನ ಒಂದು ಚಿಕ್ಕ ಮಾಹಿತಿ. ಏಷ್ಯಾದ ಮತ್ತು ಆಫ್ರಿಕಾದ ಆನೆಗಳು ಬಹಳವೇ ವಿಭಿನ್ನವಾಗಿ ರೂಪುಗೊಂಡಿವೆ ಅನ್ನೋದು ನಿಮಗೆ ಗೊತ್ತಿದೆಯಾ? ಏಷ್ಯಾದ ಆನೆಗಳಲ್ಲಿ ಬಾಗಿದ ಬೆನ್ನು ಹೈಯೆಸ್ಟ್ ಪಾಯಿಂಟ್ ಆಗಿರುತ್ತೆ ಮತ್ತು ಸೊಂಡಿಲು ಒಳಗೆ ಬಾಗಿರುತ್ತೆ. ಎಲ್ಲ ಕಾಲುಗಳಲ್ಲಿ 5 ಬೆರಳು ಇರುತ್ತವೆ ಮತ್ತು ಕಿವಿಗಳು ಚಿಕ್ಕದಾಗಿರುತ್ತವೆ. ಆಫ್ರಿಕಾದ ಆನೆಗಳಲ್ಲಿ ತಲೆಯೇ ಹೈಯೆಸ್ಟ್ ಪಾಯಿಂಟ್ ಆಗಿರುತ್ತೆ, ಕಿವಿಗಳು ದೊಡ್ಡದಾಗಿರುತ್ತೆ, ಸೊಂಡಿಲು ಕೂಡ ಚಿಕ್ಕದಾಗಿರುತ್ತೆ. ಹಾಗೆ ಹಿಂಗಾಲುಗಳಲ್ಲಿ 4 ಬೆರಳುಗಳು ಮಾತ್ರವೇ ಇರ್ತವೆ. ಆನೆಗಳು ನಾವು ಯೋಚಿಸುವುದಕ್ಕಿಂತಲೂ ಹೆಚ್ಚು ವೈವಿಧ್ಯಮಯವಾಗಿರುತ್ತೆ ಮತ್ತು ಅವು ಅಷ್ಟೇ ಅಮೂಲ್ಯ. ಡಾಕ್ಟರ್ ಶ್ರೀಕುಮಾರ್ ಅವರ ಕೆಲಸ ಹಾಸ್ಯಾಸ್ಪದ ಅನ್ನೋ ಹಾಗೆ ಆರಂಭ ಆದ್ರೂ ಇವತ್ತು ಅದು ಸಂಶೋಧನೆಗಳ ಜಗತ್ತಲ್ಲಿ ನಿರಂತರ ಪ್ರಯತ್ನಕ್ಕೆ, ಛಲಕ್ಕೆ ಉದಾಹರಣೆಯಾಗಿದೆ. ಯಾಕೆ ಅಂದರೆ ಕೆಲವೊಮ್ಮೆ ಇಂತಹ ಅಪರೂಪದ ಸಂಶೋಧನೆಗಳೇ ಜಗತ್ತನ್ನು ಬದಲಾಯಿಸೋದು. ಆದ್ರಿಂದ ಮುಂದಿನ ಬಾರಿ ಯಾರಾದರೂ ಅದೊಂದು ಫನ್ನಿ ಐಡಿಯಾ ಅಂತೇನಾದರೂ ಹೇಳಿದ್ರೆ ಅದು ಒಂದು ಪ್ರಶಸ್ತಿಯನ್ನು ಗೆದ್ದಿರೋದಲ್ಲದೆ ಒಂದು ವರ್ಗದ ಪ್ರಾಣಿ ಸಂಕುಲವನ್ನೇ ಉಳಿಸಿರುವಂತಹ ಐಡಿಯಾ ಅಂತ ಹೇಳೋದನ್ನ ಮರಿಬೇಡಿ. ಈ ಕಥೆ ನಿಮಗೆ ಇಷ್ಟ ಆಯ್ತಾ? ಹಾಗಿದ್ರೆ ನೀವು ಅಂತಃಕರಣ ಉಳ್ಳೋರು, ಇನ್ನೊಂದು ಜೀವಕ್ಕಾಗಿ ಮಿಡಿಯೋ ಮನಸ್ಸುಳ್ಳೋರು ಅನ್ನೋದಂತೂ ಸ್ಪಷ್ಟ.